ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವೆಲ್ಲಾದರೂ ನೋಡಿದ್ದೀರಾ ಅರ್ಶಿನದ ಕೊಂಬಿಂದ ಸಾಂಬಾರು ಮಾಡೋದನ್ನು? ಹೌದು, ರಾಜಸ್ಥಾನದಲ್ಲಿ ಅರ್ಶಿನದ ಕೊಂಬಿಂದ ಸಾಂಬಾರು ಮಾಡ್ತಾರೆ. ಮತ್ತು ಇಲ್ಲಿ ಜನ ರೊಟ್ಟಿನ ಯಾವ ರೀತಿ ಮಾಡ್ತಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ, ಬನ್ನಿ. ನೀವಿಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೋಡಿ ಅರ್ಶಿನದ ಕೊಂಬನ್ನ ಯಾವ ರೀತಿ ಅವರು ಕ್ಲೀನ್ ಮಾಡ್ಕೊತಿದ್ದಾರೆ ಅನ್ನೋದನ್ನು. ಇಲ್ಲಿ ರಾಜಸ್ಥಾನದಲ್ಲಿ ನನಗೆ ಸಿಕ್ಕಿರೋಂಥ ಫ್ರೆಂಡ್ಸ್, ಇವರು ರೂಮ್ಮೇಟ್ಸು. अरे बनी आना चाहिए देख तू एक राउंड दे पूरा ನೀವಿಲ್ಲಿ ನೋಡ್ಬೋದು ಹಸಿ ಅರ್ಶಿನದ ಕೊಂಬನ್ನ ಯಾವ ರೀತಿ ಕ್ಲೀನ್ ಮಾಡ್ಕೊತಿದ್ದಾರೆ ನೋಡಿ. ಈ ರೀತಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅದನ್ನು ಸಣ್ಣ ಸಣ್ಣ ಚಿಕ್ಕ ಥರ ಕೊಬ್ಬರಿನ ಹಿಂಗೆ ತುರುತ್ತಿಲ್ಲ ಅದೇ ರೀತಿ ತುರ್ಕೊತಿದ್ದಾರೆ. लहसुन खाओ, खींच करो, तगारी बड़ी ऊपर लोहे वाली उनमें बना। नहीं हमारे पास क्या है कि जानिए तैयार है लेकिन बींद नहीं है। पास मत कर। माते आप दाना साले बाहर जाके बोलेगा मारवाड़ी को चूतिया बना दिया मैंने। हाँ मैं वीडियो बना रहा था। ये करो, ये दाना तोड़ो। मैं सबका मालिक था। दाना तोड़ो। इतने मेरे नीचे नौकर काम करते थे। ನೋಡಿದ್ರ ಫ್ರೆಂಡ್ಸ್, ಕೇಳಿಸ್ಕೊಂಡ್ರ ಅವ್ರು ಹೆಂಗೆ ಹೇಳ್ತಿದ್ದಾರೆ ಅಂದರೆ, ನಿಮ್ಮ ಊರ ಕಡೆ ಹೋಗ್ಬಿಟ್ಟು ನಾನು ನೋಡಿ ಹೆಂಗೆ ಕೆಲಸ ಮಾಡಿಸಿದ್ದೀನಿ ರಾಜಸ್ಥಾನದವರಿಗೆ, ನಾನೇ ಅವರಿಗೆಲ್ಲ ಬಾಸು ಅಂತೇಳಿ ಹೇಳ್ಕೊಬೇಡಪ್ಪ ಅಂತ ಹೇಳ್ತಾರೆ. ಅರೆ ಪ್ರೇಮ್ ಚುಪ್ ರೇ ಭಾಯಿ, ಕ್ಯಾ ಬಾತ್ ಕರ್ತೆ ಹೋ ಭಾಯಿ ಆಪ್. ಇಲ್ಲಿ ನೋಡಿ ಫ್ರೆಂಡ್ಸ್, ರೊಟ್ಟಿ ಯಾವ ರೀತಿ ಮಾಡ್ತಾರೆ ಇವರು. ನಾವೆಲ್ಲ ಜೋಳದ ರೊಟ್ಟಿ ಮತ್ತು ಗೋಧಿದ್ದು ಚಪಾತಿ ಅವೆಲ್ಲ ಮಾಡ್ತೀವಿ, ಬಟ್ ಇವರು ಸಜ್ಜೆನ ಯೂಸ್ ಮಾಡ್ತಾರೆ ರೊಟ್ಟಿಗೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಅವರು ರೊಟ್ಟಿನ ಯಾವ ರೀತಿ ಕೈಯಿಂದ ತಟ್ತಿದ್ದಾರೆ ಅಂತ ಹೇಳಿದ್ರು. ಇದೇ ರೀತಿ ಕೈಯಿಂದ ತಟ್ಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಅದನ್ನು ತವದ ಮೇಲೆ ಇಟ್ಬಿಟ್ಟು ಸ್ವಲ್ಪ ಸುಡ್ತಾರೆ. ಸುಟ್ಟಿದಾದಮೇಲೆ ಅದು ಸ್ವಲ್ಪ ದಪ್ಪ ಇರೋದ್ರ ಕಾರಣ ಅದು ತವದ ಮೇಲೆ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಬೆಂಕಿಗೆ ಇಟ್ಬಿಟ್ಟು ಸುಡ್ತಾರೆ. ಫೈನಲಿ ಇವಾಗ ರೊಟ್ಟಿ ಮಾಡಿದ್ದಾಯಿತು. ರೊಟ್ಟಿ ಕತೆ ನೋಡಿ ಯಾವ ರೀತಿ ಆಗಿದೆ ಫುಲ್ಲು. ಇವಾಗ ಸಾಂಬಾರು ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಿದ್ದೀವಿ. ನಾವು ಫ್ರೆಂಡ್ಸ್ ಜೊತೆ ಇದ್ದಾಗ ಇದೇ ರೀತಿ ರೂಮಲ್ಲಿ ಅಡುಗೆ ಮಾಡ್ಕೊತಿದ್ವಿ, ಚಿಕನ್ ಮಾಡ್ಕೊತಿದ್ವಿ. ಆದರೆ ಚಿಕನ್ನಿಗೂ ಇಷ್ಟಕ್ಕೊಂದು ಐಟಮ್ ಎಲ್ಲ ನಾವು ಯಾವತ್ತೂ ಯೂಸ್ ಮಾಡಲಿಲ್ಲ. ಆದರೆ ಇವರು ಅರ್ಶಿನದ ಕೊಂಬಿಗೆ ಇಷ್ಟಕ್ಕೊಂದು ಐಟಮ್ಸ್ನೆಲ್ಲ ಹಾಕ್ತಿದ್ದಾರೆ. ನೋಡೋಣ ಯಾವ ರೀತಿ. ಫಸ್ಟು ಫುಲ್ಲು ಏನು ಎಣ್ಣೆನೂ ಯೂಸ್ ಮಾಡ್ತಿಲ್ಲ, ಪೂರಾ ತುಪ್ಪ, ಇದು ಫುಲ್ಲು ತುಪ್ಪ ಯೂಸ್ ಮಾಡ್ತಿದ್ದಾರೆ. ಅವರು ಜಾಸ್ತಿ ಎಣ್ಣೆ ಅಂದರೂ ಅವ್ರಿಗೆ ಆಗಬಾರಲ್ಲ, ಎಣ್ಣೆ ಯೂಸೇ ಮಾಡಲ್ಲ, ಕಡಿಮೆ ತುಂಬ ತುಪ್ಪನೇ ಜಾಸ್ತಿ ಯೂಸ್ ಮಾಡೋದು ಇವರು. ಪ್ರತಿಯೊಂದು ರೊಟ್ಟಿಗಾಗಲಿ ಎಲ್ಲದಕ್ಕೂ ತಿನ್ನೋದಕ್ಕೆ ಪ್ರತಿಯೊಂದಕ್ಕೂ ತುಪ್ಪ ಬೇಕೇ ಬೇಕು ಇವರಿಗೆ. ನೀವು ನೋಡ್ತಿದ್ರೆ ಅರ್ಶಿನದ ಕೊಂಬನ್ನ ಫುಲ್ಲು ಅದು ಚಿಕ್ಕದು ಮಾಡ್ಕೊಂಡಾದ್ಮೇಲೆ ತುಪ್ಪದಲ್ಲಿ ಹುರ್ಕೊಂಡು ಈ ರೀತಿ ಅದನ್ನು ಮಾಡ್ಕೊಂಡಿದ್ದಾರೆ. ಅದನ್ನು ಆಮೇಲೆ ಲಾಸ್ಟಿಗೆ ಇದೆಲ್ಲ ಹಾಕಿದ ಮೇಲೆ ಅರ್ಶಿನದ ಕೊಂಬಿಂದ ಅದು ಎಣ್ಣೆಯಲ್ಲಿ ಕರೆದಿರೋದನ್ನು ಲಾಸ್ಟಿಗೆ ಹಾಕ್ತಾರೆ. ಇದೆಲ್ಲ ಹಾಕಿದ ಮೇಲೆ रुको तुमको
रोटी एक डब्बा मैंने रोटी खा ली ला खजल रोटी हो घर में डालो पता करा था रोटी का 2 कभी गाड़ा मतलब ना क्या ಇನ್ನೇನು ಫೈನಲಿ ನಮ್ಮದು ಸಾಂಬಾರು ರೆಡಿ ಆಗ್ತಾ ಇದೆ. ಇವಾಗ ಅರ್ಶಿಣದ ಕೊಂಬು ಹಾಕ್ತಾರೆ, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಬೇಯಿಸ್ತಾರೆ. ಬೇಯ್ದಾದ್ಮೇಲೆ ರೆಡಿ. रोटी चूर लगा जीव लाओ नहीं एक बंदो एक ಫೈನಲಿ ಅರ್ಶಿಣದ ಕೊಂಬಿಂದ ಸಾಂಬಾರು ರೆಡಿ ಆಯಿತು, ಮತ್ತು ರೊಟ್ಟಿನೂ ರೆಡಿ ಆಗಿದೆ. ಇನ್ನೇನು ತಿನ್ನೋ ಟೈಮು ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಒಂದೇ ತಟ್ಟೆಯಲ್ಲಿ ತಿಂತಾರೆ. ಈ ಕಡೆ ಸಂಪ್ರದಾಯನೇ ಹೀಗೆ, ಎಲ್ಲ ಒಂದೇ ಥರ ಕೂತ್ಕೊಂಡು ನೆಲದ ಕೆಳಗಡೆನೇ ಕೂತ್ಕೊಂಡು ತಿಂತಾರೆ. मालते ना जा तू नहीं तो वीडियो चेक फिर बने हुए सारे बार 20 लो चार नहीं तो कौन भेजते मालते छोटे हाँ बैठो आप चूरो रोटी वायरल कर दिया लोग छोरी चोर होया जे माने बापूड़ा बाबा छोरी नमक ले चूर लो भाई. काई प्रेम बने की कौन वो बड़ा कल निकाल बेल है गरम थी नीला पोड़ा याद बने पापड़ ढेली लिया तो है कई मस्त लागता है हल्दी और भावे ठीक मैं बट बनावाने पिज्जा तलिया हल्दी और भावे मुंडे बना हां सही सही बिल्कुल सही हां दे ऊपर खाई था हो ताली करती थी छोकी बनी तो नहीं बने जोर वीडियो आगो मांडी करना पड़ेगा 50% योगदान मारो मारी तू एक ही बनाएगा हम्म हम आमने